ರಾಜ್ಯ ಸರ್ಕಾರ ಬಡವರ ಹಸಿವು ನೀಗಿಸಲು ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದಿದೆ. ಆದರೆ ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ 3-4 ತಿಂಗಳಿಂದ ಅಕ್ಕಿ ನೀಡ್ತಾ ಇಲ್ವಂತೆ. ಇದರಿಂದ ಸಿಟ್ಟಿಗೆದ್ದ ಗ್ರಾಮಸ್ಥರು ಡೀಲರ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆಗೆ ಖದೀಮರ ಖನ್ನ. ಬಯೋಮೆಟ್ರಿಕ್ ಪಡೆದು 3 ತಿಂಗಳಿನಿಂದ ಅಕ್ಕಿ ಕೊಡ್ತಿಲ್ವಂತೆ. ಹೀಗೆ ರೇಷನ್ ಕಾರ್ಡ್ ಹಿಡಿದು ಬಿಸಿಲಲ್ಲಿ ನಿಂತಿರೋ ಜನ, ಬಯೋಮೆಟ್ರಿಕ್ ಪಡೆದರೂ ಬಡವರಿಗೆ ಅಕ್ಕಿ ನೀಡದ ಡೀಲರ್, ಮತ್ತೊಂದು ಕಡೆ ಡೀಲರ್ಗೆ ತರಾಟೆಗೆ ತೆಗೆದುಕೊಳ್ತಾ ಇರೋ ಗ್ರಾಮಸ್ಥರು. ಈ ಎಲ್ಲಾ ದೃಶ್ಯ ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆ ಗುರುಮಠಕಲ್ ತಾಲೂಕಿನ ನಸಲಬಾಯಿ ಗ್ರಾಮದಲ್ಲಿ. ಕಳೆದ 3 ತಿಂಗಳಿನಿಂದ ಅನ್ನಭಾಗ್ಯ ಅಕ್ಕಿ ಪೂರೈಕೆ ಆಗ್ತಾ ಇಲ್ಲ. ತೆಲಂಗಾಣ ಹಾಗೂ ಕರ್ನಾಟಕದ ಗಡಿಯಲ್ಲಿರೋ ನಲಸಬಾಗಿ ಗ್ರಾಮಸ್ಥರಿಗೆ ಅಕ್ಕಿ ವಿತರಿಸದೆ ಡೀಲರ್ ವಂಚಿಸುತ್ತಿದ್ದಾನೆ. ಬಯೋಮೆಟ್ರಿಕ್ ತಂಬ್ ನೀಡಿದ್ರೂ ಅಕ್ಕಿ ಮಾತ್ರ ಸಿಗ್ತಿಲ್ಲ. ಮುಂದಿನ ತಿಂಗಳು ಕೊಡ್ತೀವಿ ಅಂತ ಸುಳ್ಳು ಭರವಸೆ ನೀಡುತ್ತಿದ್ದಾರಂತೆ. ಬಡವರು ಹೊಟ್ಟೆಗೆ ತಿನ್ಬೇಕು ಅಂತ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ತಿಂಗಳು ಹಾಕ್ತಿವಿ, ಬರೋ ತಿಂಗಳಿಗೆ ಹಾಕ್ತಿವಿ, ರೊಕ್ಕ ಕೊಡ್ತೀವಿ ಅಂತಾರ ಜಾಡ್ಸ್ಕೊಂಡು ಹೋಗ್ತಾರ. ನಾವೇನ್ ತಿನ್ಬೇಕು? ನಾವು 2 ದಿನ 4 ದಿನ ಕೂಲಿ ಬಿಟ್ಟಿಗೆ ಕುಂದಿರ್ತೀವಿ ಇಲ್ಲಿ. ಅದು ಕೂಲಿಯಲ್ಲಿ ಕೊಡ್ತಾರ ನಮಗ. ಅದಿಲ್ಲ ಇದಿಲ್ಲ, ಏನ್ ತಿನ್ಬೇಕು? ಬತ್ಬೇಕು 3 ತಿಂಗಳ 4 ತಿಂಗಳ 5 ತಿಂಗಳ ಒಂದೊಂದು ಕಿಲಕ್ಕೆಲ್ಲ ಕಮ್ಮಿ ಮಾಡ್ತಾರ. ಮತ್ತೆ ಕಮ್ಮಿ ಮಾಡ್ತಾರ. ಗೌರ್ಮೆಂಟ್ ಎಲ್ಲ ಇವು ನಮ್ಗೆ ಅವಲಿಲ್ಲ. ಇಬೇಕು ರಾಜ್ಯ ಹಾಕಿ ತಿಂತೀವಿ, ಬರ್ತೀವಿ ನಾವು. ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಳ್ತಾ ಇದ್ದಂತೆ ತಬ್ಬಿಬ್ಬಾದ ಡೀಲರ್ ಈ ತಿಂಗಳು ಎಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಮೂಗುರೆಸೋ ಕೆಲಸ ಮಾಡ್ತಿದ್ದ. ಆದ್ರೆ ಗ್ರಾಮಸ್ಥರು ಈ ಡೀಲರ್ ಬೇಡ ಅಂತ ಪಟ್ಟು ಹಿಡಿದಿದ್ದು ಡೀಲರ್ಶಿಪ್ ರದ್ದುಪಡಿಸಿ ಇವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ನಮ್ಗ 3 ತಿಂಗಳು ಇಲ್ಲ, 2 ತಿಂಗಳು ಇಲ್ಲ, ಒಬ್ರೊಬ್ರು ಹಾಕಿಲ್ಲ. ಜಮೀನು ಕೆಲ್ಸಕ್ಕೆ ಹೋಗೋರು ಕೂಲಿ ಬಿಟ್ಟು ನಾವೆಲ್ಲ ಬಿಟ್ಟು ಕಾಶಿಲೆ ಕುಂದಿರ್ಬೇಕು. ಒಂದಿನ ಅದು ಒತ್ತಲಾಕ ಕುಂದಿರ್ಬೇಕು, 90 ಒಂದಿನ ರಾಸನ ಕುಂದಿರ್ಬೇಕು. ಅದು ಕುಂತರ ಕೂಡ ಏನು ಹಾಕವಲ್ರು, ಏನ್ ಮಾಡೋದು? 28 ಕ್ವಿಂಟಲ್ 50 ಕಿಲೋ ನಮ್ಗೆ ಸ್ಟಾರ್ಟೇಜ್ ಕೊಟ್ಟಂದು ಮೊದಲಿಗೆ ಸ್ಟಾಕ್ ಕೊಡ್ಬೇಕು. ನಾವು ಕೊಡೋ ಸರಿ ಅದ್ರ ಸರಿ ನಮ್ಗೆ ಪ್ರಾಬ್ಲಮ್ ಆಗಿದೆ. ನಾವು ಈ ತಿಂಗಳು ಮಾತ್ರ ಎಲ್ಲ ಟೋಟಲ್ ಕ್ಲಿಯರ್ ಮಾಡ್ಕೊಡ್ತೀವಿ. ಇಲ್ಲ ಕೊಟ್ಟಿವ್ರಿ ಸರ್. ಈ ತಿಂಗಳು ಏನಾಗಿದೆ, ನನ್ನ ಗಾಡಿ ಮೇಲೆ ಕೆಳಗೆ ಬಿಟ್ಟು ಸರಿ ಆಕ್ಸಿಡೆಂಟ್ ಆಗಿತ್ತಲ್ಲ, ಹಂಗಾಗಿ ನಾನು 3 ತಿಂಗಳಿಂದ ನಾವು ಬರ್ಲಿಕ್ಕಾಗಲಿಲ್ಲ. ಅದು ಏನು ಬೇರೆಯವ್ರು ಮೇಂಟೆನೆನ್ಸ್ ಕೊಟ್ಟಿದ್ದೆ, ಅದರಿಂದ ಪ್ರಾಬ್ಲಮ್ ಆಗಿದೆ. ಅದ್ರ ಸಲುವಾಗಿ ಈ ತಿಂಗಳು ಬಂದಿನಿ. ನಾ ಈ ಸಲ ಈ ತಿಂಗಳೆಲ್ಲ ಟೋಟಲ್ ಆಗಿ ಕ್ಲಿಯರ್ ಮಾಡ್ಕೊಂಡು ಕೊಡ್ತೀವಿ ಅಂತ. ಗಾಡಿನೂ 1 ಕಿಲೋನು ಕಮ್ಮಿ ಮಾಡ್ಲಾರ್ದಂಗೆ ಈ ಸಲ ನೋಡ್ಕೊತೀವಿ. ಒಟ್ಟಾರೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆ ಬಡವರ ಹೊಟ್ಟೆ ಸೇರದೆ ಕಳ್ಳರ ಪಾಲಾಗ್ತಿದ್ಯಾ ಎಂಬ ಅನುಮಾನ ಮೂಡಿದೆ. ಸರ್ಕಾರ ಕೂಡಲೇ ಇಂತಹ ಡೀಲರ್ಗಳ ಮೇಲೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕಾಗಿದೆ. ದೇವರು ವರ ಕೊಟ್ಟರು, ಪೂಜಾರಿ ವರ ಕೊಡ್ತಿಲ್ಲ ಅಂತಕ್ಕಂತಹ ಮಾತು ಇಲ್ಲಿ ಅಕ್ಷರಶಃ ಸತ್ಯವಾಗಿದೆ ಅಂತ ಹೇಳಬೇಕಾಗುತ್ತೆ. ಈಗಲಾದ್ರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಇವರಿಗೆ ಸಮರ್ಪಕವಾಗಿ ಏನು ರೇಷನ್ ಅನ್ನ ಒದಗಿಸ್ತಕ್ಕಂತಹ ಕೆಲಸವನ್ನ ಮಾಡಬೇಕಾಗಿದೆ. ಯಾದಗಿರಿಯಿಂದ ಗಣೇಶ್ ಪಾಟೀಲ್, ನ್ಯೂಸ್ 18.